ಈ ಇಂಗ್ಲಿಷ್ ಕ್ಲಾಸನ್ನ ನಾನು ಯಾವಾಗಲೂ ಡ್ರೈವಿಂಗ್ ಸ್ಕೂಲಿಗೆ ಕಂಪ್ಯಾರಿಸನ್ ಕೊಡ್ತೀನಿ. ಯಾರೋ ಒಬ್ರು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಸೇರ್ಕೊಂತಾರೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಒಂದು 20-25 ದಿನ ಡ್ರೈವಿಂಗ್ ಹೇಳ್ಕೊಡ್ತಾರೆ. ಆ ಡ್ರೈವಿಂಗ್ ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣ ಯಾರಾದರೂ ಎಕ್ಸ್ಪರ್ಟ್ ಡ್ರೈವರ್ಸ್ ಆಗಿರ್ತಾರಾ? ಯಾರು ಎಕ್ಸ್ಪರ್ಟ್ ಡ್ರೈವರ್ಸ್ ಆಗಿರೋದಿಲ್ಲ. ಆದರೆ ಗಾಡಿ ಆಫ್ ಮಾಡ್ದಂಗೆ ಓಡಿಸ್ತಕ್ಕಂಥದ್ದು ಅಥವಾ 1ನೇ ಗೇರಿಂದ 2ನೇ ಗೇರಿಗೆ ಹೋಗ್ಬೇಕಾದ್ರೆ ಆಫ್ ಆಗದೆ ಇರೋದು, ಇಷ್ಟನ್ನ ಪ್ರಾಕ್ಟೀಸ್ ಆಗಿರುತ್ತೆ. ಆದರೆ ಎಕ್ಸ್ಪರ್ಟ್ ಡ್ರೈವರ್ ಆಗಕ್ಕೆ ಸ್ವಲ್ಪ ಕಾಲ ಅವರು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಇಂಗ್ಲಿಷ್ ಕ್ಲಾಸ್ಗೆ ಬಂದು ಸೇರಿದ್ದೀರಾ, ಇಲ್ಲಿ ಒಂದು 25 ದಿನ ಇಂಗ್ಲಿಷ್ ಹೇಳ್ಕೊಡ್ತೀವಿ. ಇಲ್ಲಿಂದ ಹೋದ ತಕ್ಷಣ ನೀವು ಎಕ್ಸ್ಪರ್ಟ್ ಆಗಿ ಅಥವಾ ಫ್ಲೂಯೆಂಟ್ ಆಗಿ ಇಂಗ್ಲಿಷನ್ನ ಮಾತಾಡೋಕ್ಕೆ ಆಗೋದಿಲ್ಲ, ಅಥವಾ ಆಗತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಇವಾಗ ನೀವು ಬೇರೆ ಬೇರೆ ಫೀಲ್ಡ್ ಇಂದ ಬಂದಿದ್ದೀರಾ. ಒಬ್ರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರೋರು ಆಗಿರ್ಬೋದು, ಅಥವಾ ಇನ್ನೊಬ್ರು ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಆಗಿರ್ಬೋದು, ಇನ್ನೊಬ್ರು ಟೀಚರ್ ಆಗಿರ್ಬೋದು, ಇನ್ನೊಬ್ರು ಲೆಕ್ಚರರ್ ಆಗಿರ್ಬೋದು. ಸೊ ನಿಮ್ದು ಬೇರೆ ಬೇರೆ ಫೀಲ್ಡ್ ಇಂದ ಬಂದಿದ್ದೀರಾ. ಸೊ ನಿಮ್ಮ ಫೀಲ್ಡ್ ಅಲ್ಲಿ ನೀವು ಯೂಸ್ ಮಾಡ್ತಕ್ಕಂಥ ಟರ್ಮಿನಾಲಜೀಸು ಬೇರೆ ಬೇರೆ ಆಗಿರುತ್ತೆ. ಸೊ ನಾವು ಪ್ರತಿಯೊಬ್ಬರ ಫೀಲ್ಡ್ಗೆ ಬಂದು ಇಲ್ಲಿ ಇಂಗ್ಲಿಷ್ನ ಹೇಳ್ಕೊಡೋದು ಕಷ್ಟ ಆಗುತ್ತೆ. ಇಲ್ಲಿ ಜನರಲ್ ಆಗಿ ನಾವು ಹೇಳ್ಕೊಡ್ತೀವಿ. ನೀವು ನಿಮ್ಮ ಫೀಲ್ಡ್ ಅಲ್ಲಿ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇದನ್ನು ನಾನು ಡ್ರೈವಿಂಗ್ ಸ್ಕೂಲ್ ಅನಾಲಜಿಗೆ ಕೊಡ್ತೀನಿ. ನಿಮ್ಮ ಡ್ರೈವಿಂಗ್ ಸ್ಕೂಲಲ್ಲಿ ಮೇಷ್ಟ್ರು ಒಂದು ಮಲ್ಲೇಶ್ವರಂ ಅಲ್ಲಿ ಡ್ರೈವಿಂಗ್ ಹೇಳ್ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ಮಲ್ಲೇಶ್ವರಂ ಏರಿಯಾದಲ್ಲಿ ನೀವು ನಾಳೆ ಡ್ರೈವಿಂಗ್ ಸ್ಕೂಲಿಂದ ಹೊರಗಡೆ ಬಂದ್ಮೇಲೆ ಸದಾಶಿವನಗರಕ್ಕೆ ತಗೊಂಡು ಹೋಗ್ಬೇಕು ಕಾರನ್ನ. ಇಲ್ಲ, ನಮ್ಮ ಮೇಷ್ಟ್ರು ಮಲ್ಲೇಶ್ವರಂ ಅಲ್ಲಿ ಮಾತ್ರ ಹೇಳ್ಕೊಟ್ಟಿದ್ರು, ಸದಾಶಿವನಗರಲ್ಲಿ ನಂಗೆ ಹೇಳ್ಕೊಟ್ಟಿರ್ಲಿಲ್ಲ, ಸೊ ಹಾಗಾಗಿ ಸದಾಶಿವನಗರಕ್ಕೂ ಬಂದು ಹೇಳ್ಕೊಟ್ಬಿಡಿ ಸರ್ ಅಂತ ಹೇಳೋದು ತಪ್ಪಾಗುತ್ತೆ. ಅಥವಾ ಅದಕ್ಕೆ ಇನ್ನೂ ಒಂದು ಅನಾಲಜಿಯನ್ನು ಕೊಡ್ತೇನೆ. ನಿಮ್ಮ ಮೇಷ್ಟ್ರು ಡ್ರೈವಿಂಗ್ ಹೇಳ್ಕೊಡ್ಬೇಕಾದ್ರೆ ಒಂದು ನಾಯಿ ಅಡ್ಡ ಬಂದಿರುತ್ತೆ. ಅವ್ರು ಹೇಳಿರ್ತಾರೆ, ನೋಡು ನಾಯಿ ಅಡ್ಡ ಬಂತು, ಬ್ರೇಕ್ ಹಾಕು ಅಂತ. ಆಯ್ತು, ನೀವು ಬ್ರೇಕ್ ಹಾಕಿ ಗಾಡಿನ ನಿಲ್ಸಿರ್ತೀರ. ನೀವು ಕಾರ್ ತಗೊಂಡು ಹೊರಟಾಗ ಒಬ್ಬ ಮನುಷ್ಯ ಅಡ್ಡ ಬರ್ತಾನೆ. ನಮ್ಮ ಎಷ್ಟು ನಾಯಿ ಅಡ್ಡ ಬಂದಾಗ ಮಾತ್ರ ಬ್ರೇಕ್ ಹಾಕು ಅಂತ ಹೇಳಿದ್ರು, ಮನುಷ್ಯ ಅಡ್ಡ ಬಂದಾಗ ಹೇಳಿರ್ಲಿಲ್ಲ ಅಂತ ಹೇಳೋದೇನಾಗತ್ತೆ, ತಪ್ಪಾಗತ್ತೆ. ಸೊ ಯಾರೇ ಅಡ್ಡ ಬಂದ್ರು ಅಲ್ಲಿ ನೀವೇನ್ ಮಾಡಬೇಕು, ಬ್ರೇಕ್ ಹಾಕಬೇಕು. ಸೊ ಅದು ಕಾಮನ್ ಸೆನ್ಸ್. ಅಷ್ಟು ಇಂಗ್ಲಿಷ್ಗೆ ಅವಶ್ಯಕತೆ ಇದೆ. ಇಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಂಗೆ ಸೈಕಲ್ ಕಲಿಯೋದು ಅನ್ನೋದಕ್ಕೆ ಒಂದು ಬುಕ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ಹೆಂಗೆ ಸ್ವಿಮ್ಮಿಂಗ್ ಕಲಿಯೋದು ಅನ್ನೋದಕ್ಕೆ ಒಂದು ಬುಕ್ ಇದೆ ಅಂತ ಅನ್ಕೊಳ್ಳೋಣ. ಅದನ್ನ ಯಾರೋ ಒಬ್ರು 1 ತಿಂಗಳು ಓದಿದ್ದಾರೆ, ಒಂದು 10 ಸಲ ಬರ್ದಿದ್ದಾರೆ, ಒಂದು 2 ಸಲ ಅದನ್ನ ಜ್ಞಾಪಿಸ್ಕೊಂಡಿದ್ದಾರೆ. ಅವರು ನಾಳೆ ಇದ್ದಕ್ಕಿದ್ದಂಗೆ ಹೋಗಿ ನದಿಗೆ ಬಿದ್ದರೆ ಅವರು ಈಜಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಈ ಈಜು, ಸೈಕಲ್ಲು ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಬರಬೇಕು. ಅದೇ ರೀತಿ ಇಂಗ್ಲಿಷು ಸಹ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಒಂದು 24 ಫಾರ್ಮುಲಾಸ್ ಅನ್ನು ನಿಮಗೆ ಕೊಡ್ತೀವಿ. ಆ ಫಾರ್ಮುಲಾನ ನೀವು ಜ್ಞಾಪಕದಲ್ಲಿ ಇಟ್ಕೊಬೇಕು. ಇಲ್ಲಿ ನಮ್ಮ ಟೀಚಿಂಗ್ ಮೆಥಡಾಲಜಿಲಿ ನಾವು ಯಾವುದನ್ನು ಗ್ರಾಮರ್ ಅಂತ ನಿಮಗೆ ಹೇಳ್ಕೊಡೋದಿಲ್ಲ. ನಾವು ಎಲ್ಲದನ್ನು ಇಲ್ಲಿ ಫಾರ್ಮುಲಾ ಅಂತ ಹೇಳ್ಕೊಡ್ತೀವಿ. ಇದಕ್ಕೆ ರೀಸನ್ ಹೇಳ್ತೀನಿ. ನಿಮಗೆಲ್ಲರಿಗೂ ಕನ್ನಡ ಬರುತ್ತೆ ಅಲ್ವಾ? ನೀವು ಎಷ್ಟನೇ ವರ್ಷದಲ್ಲಿ ಕನ್ನಡ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಸೊ 1ನೇ ವಯಸ್ಸಿದ್ದಾಗ, ನಿಮಗೆ 1 ವರ್ಷ ಆಗಿದ್ದಾಗ ನೀವು ಅಪ್ಪ ಅಮ್ಮ ಈ ರೀತಿದನ್ನು ಶುರು ಮಾಡಿದ್ರಿ. 2 ವರ್ಷ ಅಥವಾ 3 ವರ್ಷ ಆದಾಗ ಇನ್ನೂ ಒಂದು ಸ್ವಲ್ಪ ದೊಡ್ಡ ಸೆಂಟೆನ್ಸ್, ನಂಗೆ ತಿಂಡಿ ಬೇಕು ಅಥವಾ ನಂಗೆ ಊಟ ಬೇಕು ಅನ್ನೋದನ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಂದ್ರೆ ನೀವು ಸ್ಕೂಲಿಗೆ ಹೋಗೋ ಹೊತ್ತಿಗೆ ನಿಮಗೆ ಆಲ್ರೆಡಿ ಭಾಷೆ ಬರ್ತಾ ಇತ್ತು. ನಿಮಗೆ ಗ್ರಾಮರ್ನ 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ನಿಮ್ಮ ಕನ್ನಡ ಮೇಷ್ಟ್ರು ಬಂದು ಸವರ್ಣ ದೀರ್ಘ ಸಂಧಿ ಅಂದ್ರೇನು, ಗುಣಸಂಧಿ ಅಂದ್ರೇನು ಅಂತ ಹೇಳ್ಕೊಟ್ರು. ಅಂದ್ರೆ ನಿಮಗೆ ಗ್ರಾಮರ್ ಕಲಿಯೋದಕ್ಕಿಂತ ಮುಂಚೆ ಭಾಷೆ ಮಾತಾಡಕ್ಕೆ ಬರ್ತಾ ಇತ್ತು. ಹಾಗಾಗಿ ಯಾವುದೇ ಭಾಷೆಯನ್ನು ಕಲಿಯಕ್ಕೆ ಗ್ರಾಮರಿನ ಅವಶ್ಯಕತೆ ಮೊದಲು ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದನ್ನು ಗ್ರಾಮರ್ ಅಂತ ನಿಮಗೆ ಇಲ್ಲಿ ಕೊಡೋಲ್ಲ, ಎಲ್ಲದನ್ನು ಫಾರ್ಮುಲಾ ಅಂತ ಕೊಡ್ತಾ ಹೋಗ್ತೀವಿ. ನೀವು ಆ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಲೇಬೇಕು. ಆ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಲ್ಲೋ ಒಂದು ಮಿಸ್ಟೇಕ್ ಆಗೋದಿಲ್ಲ. ಇಲ್ಲಿ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಯಾಕೆ ಹೆದರಿಕೆ ಇರುತ್ತೆ ಜನರಿಗೆ ಅಂದ್ರೆ, ನಾವು ಮಾತಾಡ್ತಿರೋದು ತಪ್ಪು ಅಥವಾ ಏನೋ ಅನ್ನೋ ಒಂದು ಭಯದಿಂದ ಅವರಿಗೆ ಫ್ಲೂಯೆಂಟ್ ಆಗಿ ಮಾತಾಡಕ್ಕಾಗಲ್ಲ.
ಆದ್ರೆ ನೀವು ಈ ಫಾರ್ಮುಲಾಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಆ ಭಯ ಹೋಗುತ್ತೆ. ಆ ಭಯ ಹೋಗೋದ್ರಿಂದ ನೀವು ಫ್ಲೂಯೆಂಟ್ ಆಗಿ ಮಾತಾಡ್ಬೋದು. ಸೊ ಹಾಗಾಗಿ ಈ ಫಾರ್ಮುಲಾಗಳನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇವತ್ತು ಫಸ್ಟ್ ಡೇ ನಾನು ಪ್ರೆಸೆಂಟ್ ಟೈಮ್ ಅಂದ್ರೆ ಈಗ ನಡೀತಾ ಇರೋ ಸಮಯ. ಈ ನಡೀತಾ ಇರೋ ಸಮಯದಲ್ಲಿ ಈಗ ನನ್ನ ಹತ್ರ ಏನೋ ಒಂದು ವಸ್ತು ಇದೆ ಅಥವಾ ಇಲ್ಲ ಅಂತ ಹೇಳಬೇಕು. ಅದನ್ನ ಹೆಂಗೆ ಹೇಳೋದು ಅಂತ ಹೇಳ್ತೀನಿ. ಸೊ ಇವತ್ತು ಹ್ಯಾಸ್ ಮತ್ತೆ ಹ್ಯಾವ್ ಯೂಸೇಜ್. ಪ್ರೆಸೆಂಟ್ ಟೈಮ್ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಯೂಸೇಜ್ ನೋಡೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನೋ ಒಂದು ವಸ್ತು ಇದೆ ಅಂತ ನಾನು ಹೇಳಬೇಕು. ನನ್ನ ಹತ್ರ ಮೊಬೈಲ್ ಇದೆ ಅಂತ ಹೇಳಬೇಕು. ಸೊ ನನ್ನ ಹತ್ರ ಪೆನ್ ಇದೆ ಅಥವಾ ನನ್ನ ಹತ್ರ ಕಾರ್ ಇದೆ. ಸರ್ ಎಲ್ಲಿದೆ ಕಾರು? ಜೋಬಿಂದ ತೆಗೆದು ತೋರಿಸಿ. ಜೋಬಿಂದ ತೆಗೆದು ತೋರ್ಸಕ್ಕಾಗಲ್ಲ, ಕಾರು ಹೊರಗಡೆ ಇರುತ್ತೆ. ಅಥವಾ ನನ್ನ ಹತ್ರ ರೆಫ್ರಿಜಿರೇಟರ್ ಇದೆ. ನನ್ನ ಹತ್ರ ರೆಫ್ರಿಜಿರೇಟರ್ ಇದೆ ಅಂದ್ರೆ ಅದು ಇಲ್ಲೇ ಇರಬೇಕು ಅಂತ ಅಲ್ಲ. ಯಾಕೆಂದ್ರೆ ನಾವು ರೆಫ್ರಿಜಿರೇಟರ್ ಜೋಬಲ್ಲಿ ಇಟ್ಕೊಳಕ್ಕಾಗಲ್ಲ, ಅದು ಮನೆಯಲ್ಲಿದೆ. ಬಟ್ ಅಂದ್ರೆ ನಮ್ಮ ಮನೆಗೆ ಹೋದ್ರೆ ಅದು ಸಿಗೋಂಗಿದೆ. ಅಂದ್ರೆ ಪ್ರೆಸೆಂಟ್ ಟೈಮ್ ಅಲ್ಲಿ ನನಗೆ ಅವೈಲಬಲ್ ಅಥವಾ ಇದೆ, ನನಗೆ ಸಿಗತ್ತೆ ಅನ್ನೋ ಅರ್ಥದಲ್ಲಿ. ಸೊ ಪ್ರೆಸೆಂಟ್ ಟೈಮ್ ಅಲ್ಲಿ ನನ್ನ ಹತ್ರ ಯಾವ್ದಾದ್ರು ಒಂದು ವಸ್ತು ಇದೆ ಅಥವಾ ಇಲ್ಲ ಅಂತ ಹೇಳಬೇಕು ಅಂದಾಗ ನಾವು ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಸಂದರ್ಭದಲ್ಲಿ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಯಾವ್ಯಾವ ಸಂದರ್ಭದಲ್ಲಿ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಈಗ ನನ್ನ ಹತ್ರ ಮೊಬೈಲ್ ಇದೆ ಅಂತ ಹೇಳಬೇಕು. ಸೊ ನನ್ನ ಹತ್ರ ಮೊಬೈಲ್. ಇಂಗ್ಲಿಷಲ್ಲಿ ನಾನು ಅನ್ನೋದಕ್ಕೆ ಏನು? ಐ. ಇಂಗ್ಲಿಷಲ್ಲಿ ನಾನು ಅನ್ನೋದಕ್ಕೆ ಐ ಅಂತ ಹೇಳ್ತೀವಿ. ಸೊ ಈಗ ನನ್ನ ಹತ್ರ ಏನಿದೆ ಅಂತ ಹೇಳಿದೆ? ನಾನು ಮೊಬೈಲ್ ಇದೆ ಅಂತ ಹೇಳಿದೆ. ಸೊ ಮೊಬೈಲ್ ಅಂತ ಹೇಳ್ತೀನಿ. ಸೊ ನನ್ನ ಹತ್ರ ಎಷ್ಟು ಮೊಬೈಲ್ ಇದೆ? ನನ್ನ ಹತ್ರ ಒಂದು ಮೊಬೈಲ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಹೇಳ್ತೀನಿ ಎ ಅಂತ ಹೇಳ್ತೀನಿ. ಸೊ ನನ್ನ ಹತ್ರ ಮೊಬೈಲ್ ಇದೆ ಅಂತ ಹೇಳಬೇಕು. ಸೊ ಅವಾಗ ನಾವು ಇಲ್ಲಿ ಹ್ಯಾವ್ ಅನ್ನ ಹಾಕ್ತೀವಿ. ಸೊ ಐ ಹ್ಯಾವ್ ಎ ಮೊಬೈಲ್. ಐ ಹ್ಯಾವ್ ಎ ಮೊಬೈಲ್ ಅಂದ್ರೆ ನನ್ನ ಹತ್ರ ಒಂದು ಮೊಬೈಲ್ ಇದೆ ಅಂತ. ಈಗ ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಹೇಳಬೇಕು. ಸೊ ನಾನು ಅನ್ನೋದಕ್ಕೆ ಐ ಹ್ಯಾವ್ ಎ ಪೆನ್. ಐ ಹ್ಯಾವ್ ಎ ಪೆನ್. ಈಗ ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಪೆನ್ಸ್ ಇದೆ ಅಂತ ಹೇಳಬೇಕು ಅಂತ ಅನ್ಕೊಳ್ಳಿ. ಆಗ ಏನಾಗುತ್ತೆ? ಇಲ್ಲಿ ಎ ಹೊರಟು ಹೋಗುತ್ತೆ. ಸೊ ಐ ಹ್ಯಾವ್ ಪೆನ್ಸ್. ಐ ಹ್ಯಾವ್ ಪೆನ್ಸ್ ಅಂತ ಬರುತ್ತೆ. ಸೊ ನನ್ನ ಹತ್ರ ಏನಾದ್ರೂ ವಸ್ತು ಇದೆ ಅಂತ ಹೇಳಬೇಕು ಅಂದಾಗ ಐ ಬಂದಾಗ ಏನ್ ಬರುತ್ತೆ? ಯಾವಾಗ್ಲೂ ಹ್ಯಾವೇ ಬರುತ್ತೆ. ಈಗ ನಾನು ನನ್ನ ಎದುರುಗಡೆ ಯಾರೋ ಕೂತಿದ್ದಾರೆ ಅಂತ ಅನ್ಕೋಣ. ಅವರಿಗೆ ಹೇಳಬೇಕು ನಿಮ್ಮ ಹತ್ರ ಪೆನ್ ಇದೆ ಅಥವಾ ನಿಮ್ಮ ಹತ್ರ ಮೊಬೈಲ್ ಇದೆ ಅಂತ. ನೀವು ಅನ್ನಕ್ಕೆ ಇಂಗ್ಲಿಷ್ ಅಲ್ಲಿ ಏನು? ಯು. ಸೊ ಯು ಬಂದಾಗ ಏನ್ ಬರುತ್ತೆ? ನಿಮ್ಮ ಹತ್ರ ಮೊಬೈಲ್ ಇದೆ ಅಂತ ಹೇಳಬೇಕು. ಯು ಹ್ಯಾವ್ ಎ ಮೊಬೈಲ್. ಯು ಹ್ಯಾವ್ ಎ ಪೆನ್. ಯು ಹ್ಯಾವ್ ಎ ಪೆನ್ ಅಂದ್ರೆ ನಿಮ್ಮ ಹತ್ರ ಪೆನ್ ಇದೆ. ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಪೆನ್ ಇದೆ ಅಂತ ಹೇಳಬೇಕು. ಅವಾಗ ಏನಾಗುತ್ತೆ? ಯು ಹ್ಯಾವ್ ಪೆನ್ಸ್ ಅಂತ ಆಗುತ್ತೆ. ಸೊ ಇನ್ ಯಾವ ಸಂದರ್ಭದಲ್ಲಿ ಹ್ಯಾವ್ ಬರುತ್ತೆ ಅಂತ ನೋಡೋಣ. ಒಂದಕ್ಕಿಂತ ಜಾಸ್ತಿ. ಒಂದಕ್ಕಿಂತ ಜಾಸ್ತಿ ಅಂದ್ರೆ ಅವರು ಅಂತ ಹೇಳ್ತೀವಿ. ಅವರು ಅನ್ನೋದಕ್ಕೆ ಏನು ಇಂಗ್ಲಿಷ್ ಅಲ್ಲಿ? ದೇ. ಅವರು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನು? ದೇ. ಸೊ ಅವ್ರ ಹತ್ರ ಒಂದು ಪೆನ್ ಇದೆ ಅಂತ ಹೇಳಬೇಕು. ಸೊ ದೇ ಹ್ಯಾವ್ ಎ ಪೆನ್ ಅಂತ ಹೇಳ್ತೀವಿ. ಅವ್ರ ಹತ್ರ ಪೆನ್ನುಗಳಿದೆ ಅಂತ ಹೇಳಬೇಕು ಅಥವಾ ಪೆನ್ನುಗಳಿವೆ ಅಂತ ಹೇಳಬೇಕು. ದೇ ಹ್ಯಾವ್ ಪೆನ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಇರೋರೆಲ್ಲ ಸೇರಿಸಿದ್ರೆ ನಾವು ಅಂತ ಹೇಳ್ತೀವಿ. ನಾವು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನು? ವಿ. ನಾವು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ವಿ. ನಮ್ಮ ಹತ್ರ ಪೆನ್ಸ್ ಇದೆ ಅಂತ ಹೇಳಬೇಕು. ವಿ ಹ್ಯಾವ್ ಪೆನ್ಸ್. ನಮ್ಮ ಹತ್ರ ಪೆನ್ಸ್ ಇದೆ ಅಂತ ಹೇಳಬೇಕು ಅಂದಾಗ ಏನು ಬರುತ್ತೆ? ವಿ ಹ್ಯಾವ್ ಪೆನ್ಸ್. ಇನ್ಯಾವ ಸಂದರ್ಭದಲ್ಲಿ ಹ್ಯಾವ್ ಬರುತ್ತೆ ಅಂತ ನೋಡೋಣ. ಈಗ ಅಲ್ಲಿ ಇಬ್ರು ಹುಡುಗರು ಇದ್ದಾರೆ ಅಂತ ಅನ್ಕೊಳ್ಳೋಣ, ರಘು ಮತ್ತೆ ಪ್ರವೀಣ್ ಅಂತ. ರಘು ಮತ್ತು ಪ್ರವೀಣ್ ಹತ್ರ ಪೆನ್ಸ್ ಇದೆ ಅಂತ ಹೇಳಬೇಕು. ಸೊ ಹೆಂಗ್ ಹೇಳೋದು? ರಘು ಅಂಡ್ ಪ್ರವೀಣ್. ರಘು ಅಂಡ್ ಪ್ರವೀಣ್ ಹ್ಯಾವ್ ಪೆನ್ಸ್ ಅಂತ ಹೇಳ್ತೀವಿ.
ಸೊ ರಘು ಅಂಡ್ ಪ್ರವೀಣ್ ಹ್ಯಾವ್ ಪೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಯ್ತು, ಐ ಬಂದಾಗ ಹ್ಯಾವ್ ಬರುತ್ತೆ, ಯು ಬಂದಾಗ ಹ್ಯಾವ್ ಬರುತ್ತೆ. ಎನಿ ಪ್ಲೂರಲ್ ಅಂತ ಹೇಳ್ತೀನಿ ನೋಡಿ. ಎನಿ ಪ್ಲೂರಲ್ ಅಂದ್ರೆ ದೇ ಒಬ್ರಿಗಿಂತ ಜಾಸ್ತಿ, ವಿ ಅಂದ್ರೆ ನಾವು, ಇಲ್ಲಿ ಒಬ್ರಿಗಿಂತ ಜಾಸ್ತಿ, ರಘು ಅಂಡ್ ಪ್ರವೀಣ್ ಇಬ್ರಿದ್ದಾರೆ. ಸೊ ಇದೆಲ್ಲದನ್ನು ಸೇರಿ ನಾನು ಎನಿ ಪ್ಲೂರಲ್ ಅಂತ ಹೇಳ್ತೀನಿ. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ಯಾವ್ಯಾವ ಸಂದರ್ಭದಲ್ಲಿ ಹ್ಯಾವ್ ಬರುತ್ತೆ ಅಂತ ನೋಡೋಣ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ ಅಂತ ಹೇಳ್ತೀನಿ, ದೇ ಅಂದ್ರೆ ಅವರು, ವಿ ಅಂದ್ರೆ ನಾವು, ರಘು ಅಂಡ್ ಪ್ರವೀಣ್ ಇಬ್ರಿದ್ದಾರೆ. ಸೊ ಈ ಎಲ್ಲಾ ಸಂದರ್ಭದಲ್ಲೂ ಇದೆ ಅಂತ ಹೇಳ್ಬೇಕಾದ್ರೆ ಏನ್ ಬರುತ್ತೆ, ಹ್ಯಾವ್ ಬರುತ್ತೆ. ಸೊ ಈಗ ಫಾರ್ಮುಲಾ ನೋಡೋಣ, ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ಸೊ ಪ್ರೆಸೆಂಟ್ ಟೈಮ್ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಯೂಸೇಜ್. ಯಾವಾಗ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಏನೋ ವಸ್ತು ಇದೆ ಅಂತ ಹೇಳಬೇಕು. ಸೊ ಅಂತ ಸಂದರ್ಭದಲ್ಲಿ ನಾವು ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಫಾರ್ಮುಲಾ. ಐ ಅಂದ್ರೆ ನಾನು, ಯು ಅಂದ್ರೆ ನನ್ನ ಮುಂದ್ಗಡೆ ಇರ್ತಕ್ಕಂಥವ್ರಿಗೆ ನಾನು ಯು ಅಂತ ನೀನು ಅನ್ನೋ ಅರ್ಥದಲ್ಲಿ ಹೇಳ್ತೀವಿ. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ಎಕ್ಸಾಂಪಲ್ ದೇ ಅಂದ್ರೆ ಅವರು, ವಿ ಅಂದ್ರೆ ನಾವು. ಇಲ್ಲಿ ರಘು ಅಂಡ್ ಪವನ್ ಅಂತ ಹೇಳ್ತೀನಿ, ಇಬ್ರು ವ್ಯಕ್ತಿ ಇದ್ದಾರೆ. ಇಬ್ರು ವ್ಯಕ್ತಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಆಯ್ತು. ಸೊ ಎನಿ ಪ್ಲೂರಲ್ ಕೆಟಗರಿಗೆ ಬಂತು. ಬ್ಯಾಂಗ್ಳೂರ್ ಅಂಡ್ ಮೈಸೂರು, ಬ್ಯಾಂಗ್ಳೂರ್ ಮತ್ತು ಮೈಸೂರು ಎರಡು ಊರು. ಸೊ ಇಲ್ಲಿ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರ್ ಅಂಡ್ ಮೈಸೂರು ಹ್ಯಾವ್ ಮೊಬೈಲ್ಸ್ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದೆರಡು ಊರುಗಳಾದ್ರಿಂದ ಅದು ಯಾವ್ದು ಮೊಬೈಲ್ ಇಟ್ಕೊಂಡಿರಲ್ಲ, ಅಥವಾ ಬೆಂಗಳೂರು ಮೈಸೂರಿಗೆ ಯಾವ ಮೊಬೈಲ್ ನಂಬರ್ ಇರೋದಿಲ್ಲ. ಸೊ ಬ್ಯಾಂಗ್ಳೂರ್ ಅಂಡ್ ಮೈಸೂರು ಹ್ಯಾವ್ ಗುಡ್ ಹೋಟೆಲ್ಸ್. ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಒಳ್ಳೆ ಹೋಟೆಲ್ಸ್ ಇದೆ ಅಂತ ಹೇಳ್ಬೋದು. ಸೊ ಬ್ಯಾಂಗ್ಳೂರ್ ಅಂಡ್ ಮೈಸೂರು ಹ್ಯಾವ್ ಗುಡ್ ಪಾರ್ಕ್ಸ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ ಆಗಿರ್ಬೋದು, ವಿ ಆಗಿರ್ಬೋದು, ರಘು ಅಂಡ್ ಪವನ್ ಆಗಿರ್ಬೋದು, ಬ್ಯಾಂಗ್ಳೂರ್ ಅಂಡ್ ಮೈಸೂರು ಆಗಿರ್ಬೋದು. ಅವಾಗ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಅಂದ್ರೆ ಅರ್ಥ ಏನು ಅಂದ್ರೆ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಇದೆ ಅಂತ ಹೇಳ್ಬೇಕಾದ್ರೆ ಹ್ಯಾವ್ ಬರುತ್ತೆ. ಐ ಹ್ಯಾವ್ ಎ ಕಾರ್. ಐ ಹ್ಯಾವ್ ಎ ಕಾರ್ ಅಂದ್ರೆ ನನ್ನ ಹತ್ರ ಒಂದು ಕಾರ್ ಇದೆ. ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಕಾರ್ ಇದ್ದಾಗ ಐ ಹ್ಯಾವ್ ಕಾರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಆಡ್ ಆಗುತ್ತೆ. ಸೊ ನೀವು ಮೊದಲನೇ ಸೆಂಟೆನ್ಸ್ ಅಲ್ಲಿ ಐ ಹ್ಯಾವ್ ಎ ಕಾರ್ ಅಂದ್ರೆ ಒಂದೇ ಕಾರ್ ಇದೆ. ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಕಾರ್ ಇದ್ದಾಗ ಐ ಹ್ಯಾವ್ ಕಾರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐ ಹ್ಯಾವ್ ಎ ಪೆನ್. ಐ ಹ್ಯಾವ್ ಎ ಪೆನ್. ಐ ಹ್ಯಾವ್ ಎ ಪೆನ್ ಅಂದ್ರೆ ನನ್ನ ಹತ್ರ ಒಂದು ಪೆನ್ ಇದೆ ಅಂತ. ಐ ಹ್ಯಾವ್ ಪೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇಲ್ಲಿ ಆನ್ ಇಂಕ್ ಪಾಟ್ ಅಂತ ಬಂತು. ಆನ್ ಇಂಕ್ ಪಾಟ್ ಯಾಕೆ ಬಂತು ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ರೂಲ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ವಸ್ತು ಅದರ ಮೊದಲನೇ ಅಕ್ಷರ ಎ, ಇ, ಐ, ಓ ಅಥವಾ ಯು, ಎ, ಇ, ಐ, ಓ, ಯು ಇಂದ ಸ್ಟಾರ್ಟ್ ಆದ್ರೆ ಅದನ್ನ ನಾವು ಒಂದಿದೆ ಅಂತ ಹೇಳ್ಬೇಕಾದ್ರೆ ಆನ್ ನ ಹೇಳ್ಬೇಕಾಗತ್ತೆ. ಈಗ ನನ್ನ ಹತ್ರ ಒಂದು ಇಂಕ್ ಪಾಟ್ ಇದೆ ಅಂತ ಹೇಳ್ಬೇಕು. ಇಂಕ್ ಪಾಟ್ ಅಲ್ಲಿ ಮೊದಲನೇ ಅಕ್ಷರ ಐ. ನೋಡಿ ಐ ಮೊದಲನೇ ಅಕ್ಷರ ಐ. ಸೊ ಹಾಗಾಗಿ ಐ ಹ್ಯಾವ್ ಆನ್ ಇಂಕ್ ಪಾಟ್ ಅಂತ ಹೇಳ್ಬೇಕು. ಐ ಹ್ಯಾವ್ ಆನ್ ಇಂಕ್ ಪಾಟ್. ಸೊ ಇವಾಗ ನನ್ನ ಹತ್ರ ಒಂದು ಆಪಲ್ ಇದೆ ಅಂತ ಹೇಳ್ಬೇಕು. ಆಪಲ್ ಅಲ್ಲಿ ಮೊದಲನೇ ಅಕ್ಷರ ಎ. ಹಾಗಾಗಿ ಐ ಹ್ಯಾವ್ ಆನ್ ಆಪಲ್. ಐ ಹ್ಯಾವ್ ಆನ್ ಆಪಲ್ ಅಂತ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಐ ಹ್ಯಾವ್ ಆನ್ ಇಂಕ್ ಪಾಟ್ ಆಯ್ತು. ಸೊ ಅಂದ್ರೆ ನನ್ನ ಹತ್ರ ಒಂದು ಇಂಕ್ ಪಾಟ್ ಇದೆ ಅಂತ. ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಇಂಕ್ ಪಾಟ್ಸ್ ಇದೆ ಅಂತ ಅನ್ಕೋಣ. ನನ್ನ ಹತ್ರ ಒಂದು 4 ಇಂಕ್ ಬಾಟಲ್ ಇದೆ. ಸೊ ಅವಾಗ ಏನ್ ಹೇಳ್ತೀವಿ, ಐ ಹ್ಯಾವ್ ಇಂಕ್ ಪಾಟ್ಸ್ ಅಂತ ಹೇಳ್ತೀವಿ. ಐ ಹ್ಯಾವ್ ಇಂಕ್ ಪಾಟ್ಸ್ ಅಂತ. ಈಗ ನಿನ್ನ ಹತ್ರ ಒಂದು ಕಾರ್ ಇದೆ ಅಂತ ಹೇಳ್ಬೇಕು. ಯು ಹ್ಯಾವ್ ಎ ಕಾರ್. ಯು ಹ್ಯಾವ್ ಎ ಪೆನ್. ಈಗ ಅವ್ರ ಹತ್ರ ಒಂದು ಕಾರ್ ಇದೆ. ದೇ ಹ್ಯಾವ್ ಎ ಕಾರ್. ಅವ್ರ ಹತ್ರ ಕಾರುಗಳಿದೆ. ದೇ ಹ್ಯಾವ್ ಕಾರ್ಸ್ ಅಂತ ಹೇಳ್ತೀವಿ. ಈಗ ರಘು ಅಂಡ್ ಪವನ್ ಹತ್ರ ಒಂದು ಪೆನ್ ಇದೆ. ರಘು ಅಂಡ್ ಪವನ್ ಹ್ಯಾವ್ ಎ
ಪೆನ್ ಅಂತ ಹೇಳ್ತೀವಿ. ರಘು ಅಂಡ್ ಪವನ್ ಹ್ಯಾವ್ ಎ ಪೆನ್. ಬ್ಯಾಂಗ್ಳೂರ್ ಮತ್ತು ಮೈಸೂರಲ್ಲಿ ಒಳ್ಳೆ ಹೋಟೆಲ್ಸ್ ಇದೆ ಅನ್ಬೇಕಾದ್ರೆ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಗುಡ್ ಹೋಟೆಲ್ಸ್ ಅಂತ ಆಯ್ತು. ಈಗ ಇಷ್ಟೊಂದು ನನ್ನ ಹತ್ರ ಅಥವಾ ನಿಮ್ಮ ಹತ್ರ ಅಥವಾ ಅವ್ರ ಹತ್ರ ಯಾವುದೋ ವಸ್ತು ಇದೆ ಅಂತ ಹೇಳ್ತಾ ಇದ್ವಿ. ಈಗ ಇಲ್ಲ ಅಂತ ಹೇಳ್ಬೇಕು. ನನ್ನ ಹತ್ರ ಕಾರ್ ಇಲ್ಲ ಅಂತ ಹೇಳ್ಬೇಕು. ನನ್ನ ಹತ್ರ ಕಾರ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನ್ ಬರುತ್ತೆ, ಇಲ್ಲಿ ಇದೆ ಅನ್ಬೇಕಾದ್ರೆ ಹ್ಯಾವ್ ಬಂತು, ಇಲ್ಲ ಅಂತ ಹೇಳ್ಬೇಕಾದ್ರೆ ಡೋಂಟ್ ಹ್ಯಾವ್ ಅಂತ ಹೇಳ್ತೀವಿ. ಸೊ ಡೋಂಟ್ ಹ್ಯಾವ್ ಇದನ್ನ ನಾವು ಡು ನಾಟ್ ಹ್ಯಾವ್ ಅಂತಲೂ ಕೆಲವರು ಹೇಳ್ತಾರೆ. ನೀವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡೋಂಟ್ ಹ್ಯಾವ್ ನ ಪ್ರಾಕ್ಟೀಸ್ ಮಾಡಿ. ಸೊ ಡು ನಾಟ್ ಹ್ಯಾವಿಂಗ್ ಇಂದ ಡೋಂಟ್ ಹ್ಯಾವ್ ನ ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಕಾರ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ಡೋಂಟ್ ಹ್ಯಾವ್ ಎ ಕಾರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಈಗ ನನ್ನ ಹತ್ರ ಒಂದು ಕಾರ್ ಇಲ್ಲ ಅಂತ ಹೇಳ್ಬೇಕು, ಐ ಡೋಂಟ್ ಹ್ಯಾವ್ ಎ ಕಾರ್ ಅಂತ ಹೇಳ್ತೀವಿ. ನಿನ್ನ ಹತ್ರ ಕಾರ್ ಇಲ್ಲ, ಯು ಡೋಂಟ್ ಹ್ಯಾವ್ ಎ ಕಾರ್. ಸೊ ಅವ್ರ ಹತ್ರ ಕಾರ್ ಇಲ್ಲ, ಸೊ ದೇ ಡೋಂಟ್ ಹ್ಯಾವ್ ಎ ಕಾರ್. ಸೊ ಈ ರೀತಿ ನಮಗೆ ನೆಗೆಟಿವ್ ಸೆಂಟೆನ್ಸಸ್ ಬಂದಾಗ ಡೋಂಟ್ ಹ್ಯಾವ್ ಬರುತ್ತೆ. ಇಲ್ಲಿ ನೀವು ಇಷ್ಟೇ ಫಾರ್ಮುಲಾ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು. ಏನಂತ, ಪ್ರೆಸೆಂಟ್ ಟೈಮ್ ಅಲ್ಲಿ ನನ್ನ ಹತ್ರ ಅಥವಾ ಬೇರೆ ಯಾರೋ ಒಬ್ಬರ ಬಗ್ಗೆ ನಾವು ಇದೆ ಅಥವಾ ಇಲ್ಲ ಅಂತ ಹೇಳ್ಬೇಕಾದಾಗ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ದೇ ಆಗಿರ್ಬೋದು, ವಿ ಆಗಿರ್ಬೋದು, ರಘು ಅಂಡ್ ಪವನ್ ಆಗಿರ್ಬೋದು, ಬ್ಯಾಂಗ್ಳೂರ್ ಅಂಡ್ ಮೈಸೂರು ಆಗಿರ್ಬೋದು. ಸೊ ಒಂದಕ್ಕಿಂತ ಜಾಸ್ತಿ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್. ಪಾಸಿಟಿವ್ ಸೆಂಟೆನ್ಸಸ್ ಅಂದ್ರೆ ಇದೆ ಅಂತ ಹೇಳ್ಬೇಕಾದ್ರೆ ಹ್ಯಾವ್ ಬರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಡೋಂಟ್ ಹ್ಯಾವ್ ಬರುತ್ತೆ. ಅದನ್ನ ಡು ನಾಟ್ ಹ್ಯಾವ್ ಅಂತಾನು ಹೇಳ್ತೀವಿ, ಆದ್ರೆ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೆಚ್ಚಾಗಿ ಡೋಂಟ್ ಹ್ಯಾವ್ ನ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅನ್ನು ನೋಡಿ. ನಾನು ಏನ್ ಹೇಳಿದೆ, ಎ ಇ ಐ ಓ ಯು. ಎ ಇ ಐ ಓ ಯು ಬಂದಾಗ ನಾವು ಈ ಆನ್ ಅನ್ನ ಹಾಕಬೇಕಾಗುತ್ತೆ. ಐ ಹ್ಯಾವ್ ಆನ್ ಇಂಕ್ ಪಾಟ್, ಐ ಹ್ಯಾವ್ ಆನ್ ಆಫೀಸ್. ನನ್ನ ಹತ್ರ ಒಂದು ಆಫೀಸ್ ಇದೆ, ನನ್ನ ಹತ್ರ ಒಂದು ಸೇಬ್ ಹಣ್ಣಿದೆ. ಐ ಹ್ಯಾವ್ ಆನ್ ಆಪಲ್. ನನ್ನ ಹತ್ರ ಒಂದು ಅಂಬ್ರೆಲಾ ಇದೆ ಅಂದ್ರೆ ಛತ್ರಿ ಇದೆ ಅಂತ ಹೇಳ್ಬೇಕು. ಐ ಹ್ಯಾವ್ ಆನ್ ಅಂಬ್ರೆಲಾ. ಸೊ ಈ ರೀತಿ. ಸೊ ಎ ಇ ಐ ಓ ಯು ಯಾವುದೇ ಬಂದ್ರು ನನ್ನ ಹತ್ರ ಒಂದಿದೆ ಅಂತ ಹೇಳ್ಬೇಕಾದಾಗ ಆನ್ ಹಾಕ್ಬೇಕು. ಅದರ್ಸ್, ಅದರ್ಸ್ ಅಂದ್ರೆ ನನ್ನ ಹತ್ರ ಪೆನ್ ಇದೆ ಅಂತ ಹೇಳ್ಬೇಕು. ಪೆನ್ ಅಂದ್ರೆ ಪಿ, ಪಿ ಬಂದಾಗ ಎ, ಐ ಹ್ಯಾವ್ ಎ ಪೆನ್ ಅಂತ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಕೆಲವು ಸೆಂಟೆನ್ಸ್ ಕೊಟ್ಟಿದ್ದೀನಿ. ಈ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ. ನೋಡಿ, ನನ್ನ ಹತ್ರ ಒಂದು ಕಾರ್ ಇದೆ, ಐ ಬಂದಾಗ ಏನ್ ಬರ್ಬೇಕು, ಫಾರ್ಮುಲಾ ಪ್ರಕಾರ ಹ್ಯಾವ್ ಬರ್ಬೇಕು. ಐ ಹ್ಯಾವ್ ಎ ಕಾರ್. ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಕಾರ್ಸ್ ಇದೆ, ಸೊ ಹಾಗಾಗಿ ಐ ಹ್ಯಾವ್ ಕಾರ್ಸ್ ಅಂತ ಹೇಳ್ತೀನಿ. ನಿನ್ನ ಹತ್ರ ಮೊಬೈಲ್ ಇದೆ ಅಂತ ಹೇಳ್ಬೇಕು. ಯು ಹ್ಯಾವ್ ಎ ಮೊಬೈಲ್. ನಿನ್ನ ಹತ್ರ ಮೊಬೈಲ್ಸ್ ಇದೆ, ಯು ಹ್ಯಾವ್ ಮೊಬೈಲ್ಸ್. ಅವ್ರ ಹತ್ರ ಪೆನ್ ಇದೆ, ದೇ ಹ್ಯಾವ್ ಎ ಪೆನ್. ಒಂದು ಪೆನ್, ಹಾಗಾಗಿ ಎ ಬಂತು. ಅವ್ರ ಹತ್ರ ಒಂದಕ್ಕಿಂತ ಜಾಸ್ತಿ ಪೆನ್ಸ್ ಇದೆ, ದೇ ಹ್ಯಾವ್ ಪೆನ್ಸ್. ನೆಕ್ಸ್ಟ್, ಅವ್ರ ಹತ್ರ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂತ ಹೇಳ್ಬೇಕು. ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆ. ನಾವು ಅನ್ನೋದಕ್ಕೆ ವಿ ಹ್ಯಾವ್ ಎ ಲ್ಯಾಪ್ಟಾಪ್. ನಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಲ್ಯಾಪ್ಟಾಪ್ ಇದೆ, ವಿ ಹ್ಯಾವ್ ಲ್ಯಾಪ್ಟಾಪ್ಸ್. ರಘು ಮತ್ತು ಪವನ್ ಹತ್ರ ಒಂದು ಬಿಲ್ಡಿಂಗ್ ಇದೆ ಅಂತ ಹೇಳ್ಬೇಕು. ರಘು ಅಂಡ್ ಪವನ್ ಇಬ್ಬರಾದ್ರು, ಹಾಗಾಗಿ ಹ್ಯಾವ್ ಬರಬೇಕು. ರಘು ಅಂಡ್ ಪವನ್ ಹ್ಯಾವ್ ಎ ಬಿಲ್ಡಿಂಗ್. ರಘು ಅಂಡ್ ಪವನ್ ಹ್ಯಾವ್ ಬಿಲ್ಡಿಂಗ್ಸ್. ನನ್ನ ಹತ್ರ ಒಂದು ಸೇಬ್ ಹಣ್ಣಿದೆ, ಐ ಹ್ಯಾವ್ ಆನ್ ಆಪಲ್. ಯಾಕೆ ಆನ್ ಬಂತು, ಆಪಲಿನಲ್ಲಿ ಮೊದಲನೇ ಅಕ್ಷರ ಎ ಇದೆ. ಸೊ ಎ ಇ ಐ ಓ ಯು ಬಂದಾಗ ಆನ್ ಬರಬೇಕು ಅಂತ ಹೇಳಿದ್ದೆ. ಐ ಹ್ಯಾವ್ ಆನ್ ಆಪಲ್. ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಆಪಲ್ಸ್ ಇದೆ, ಆಗ ಐ ಹ್ಯಾವ್ ಆಪಲ್ಸ್ ಅಂತ ಹೇಳ್ತೀವಿ. ನನ್ನ ಹತ್ರ ಒಂದು ಆಫೀಸ್ ಇದೆ ಅಂತ ಅನ್ಕೋಣ, ಆಗ ಐ ಹ್ಯಾವ್ ಆನ್ ಆಫೀಸ್ ಅಂತ ಹೇಳ್ತೀವಿ. ಯಾಕೆ ಆನ್ ಬಂತು, ಆಫೀಸಿನಲ್ಲಿ ಮೊದಲನೇ ಅಕ್ಷರ ಓ ಇದೆ. ಸೊ ಎ ಇ ಐ ಓ ಯು ಬಂದಾಗ ಆನ್ ಬರಬೇಕು, ಹಾಗಾಗಿ ಐ ಹ್ಯಾವ್ ಆನ್ ಆಫೀಸ್. ನನ್ನ ಹತ್ರ ಒಂದು ಆಫೀಸ್ ಇದೆ. ನನ್ನ ಹತ್ರ ಒಂದಕ್ಕಿಂತ ಜಾಸ್ತಿ ಆಫೀಸ್ ಇದ್ದಾಗ ಐ ಹ್ಯಾವ್ ಆಫೀಸಸ್ ಅಂತ ಹೇಳ್ತೀವಿ. ಸೊ ಕೆಲವು ಪಾಸಿಟಿವ್ ಸೆಂಟೆನ್ಸ್ಗಳನ್ನ ನೋಡೋಣ. ಈಗ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಬೇಕು. ನನಗೆ ಒಳ್ಳೆ ಫ್ರೆಂಡ್ಸ್, ನಾನು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಐ.
ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಸೊ ಐ ಬಂದಾಗ ಏನ್ ಬರಬೇಕು ಅಂತ ಹೇಳಿದ್ದೆ, ಇದಾರೆ ಅಥವಾ ಇದೆ ಅಂತ ಹೇಳ್ಬೇಕಾದಾಗ ಹ್ಯಾವ್ ಬರಬೇಕು. ಸೊ ಹಾಗಾಗಿ ಐ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂತ ಹೇಳಬೇಕು. ಐ ಹ್ಯಾವ್ ಗುಡ್ ಫ್ರೆಂಡ್ಸ್. ಐ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂದ್ರೆ ನನಗೆ ಒಳ್ಳೆ ಫ್ರೆಂಡ್ಸ್ ಇದಾವೆ ಅಂತ. ನನ್ನ ಸಿಸ್ಟರ್ಸ್ ಅಂತ ಹೇಳ್ತೀನಿ. ನನ್ನ ಸಿಸ್ಟರ್ಸ್ ಅಂದಾಗ ಒಬ್ಬರಿಗಿಂತ ಜಾಸ್ತಿ, ನನಗೆ ಇಬ್ರು ಸಿಸ್ಟರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ 3 ಜನ ಸಿಸ್ಟರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ, ಆವಾಗ ನಾನು ಮೈ ಸಿಸ್ಟರ್ಸ್ ಅಂತ ಹೇಳ್ತೀನಿ. ಮೈ ಸಿಸ್ಟರ್ಸ್ ಅನ್ನೋದು ಎನಿ ಪ್ಲೂರಲ್ ಕ್ಯಾಟಗರಿಗೆ ಬರುತ್ತೆ. ಮೈ ಸಿಸ್ಟರ್ಸ್, ಸಿಸ್ಟರ್, ಮೈ ಸಿಸ್ಟರ್ ಅಂದಿದ್ರೆ ಸಿಂಗ್ಯುಲರ್ ಆಗೋದು. ಬಟ್ ಈಗ ನಾನು ಮೈ ಸಿಸ್ಟರ್ಸ್ ಅಂತ ಇದ್ದೀನಿ, ಒಬ್ರಿಗಿಂತ ಜಾಸ್ತಿ, ಹಾಗಾಗಿ ಎನಿ ಪ್ಲೂರಲ್. ನನ್ನ ಸಿಸ್ಟರ್ಸ್ ಹತ್ರ ದುಡ್ಡಿದೆ ಅಂತ ಹೇಳ್ಬೇಕು. ಮೈ ಸಿಸ್ಟರ್ಸ್ ಹ್ಯಾವ್ ಮನಿ ಅಂತ ಹೇಳ್ಬೇಕು. ಇಲ್ಲಿ ಎ ಸೇರಿಸಬಾರ್ದು, ಯಾಕೆಂದ್ರೆ ಈ ಮನಿ ಅಥವಾ ನಾಲೆಡ್ಜ್ ಇಂಥದ್ದು ಬಂದಾಗ ಅದನ್ನ ಮೆಷರ್ ಮಾಡಕ್ಕೆ ಆಗಲ್ಲ. ಹಾಗಾಗಿ ನಾವು ಏನ ಹಾಕಬಾರ್ದು. ಮೈ ಸಿಸ್ಟರ್ಸ್ ಹ್ಯಾವ್ ಮನಿ. ಅಲ್ಲಿ ನೋಡಿ, ಮೈ ಸಿಸ್ಟರ್ಸ್ ಹ್ಯಾವ್ ಮನಿ. ಮೈ ಸಿಸ್ಟರ್ಸ್ ಹ್ಯಾವ್ ಮನಿ ಅಂದ್ರೆ ನನ್ನ ಸಿಸ್ಟರ್ಸ್ ಹತ್ರ, ಸಿಸ್ಟರ್ಸ್ ಅನ್ನೋದು ಪ್ಲೂರಲ್ ಆಯ್ತು, ಒಬ್ಬರಿಗಿಂತ ಜಾಸ್ತಿ, ಹಾಗಾಗಿ ಏನ್ ಬಂತು, ಹ್ಯಾವ್ ಬಂತು. ಮೈ ಸಿಸ್ಟರ್ಸ್ ಹ್ಯಾವ್ ಮನಿ. ನೆಕ್ಸ್ಟ್ ನನ್ನ ಬ್ರದರ್ಸ್ ಅಂತ ಹೇಳ್ತೀವಿ. ನನ್ನ ಬ್ರದರ್ಸ್ ಅಂದ್ರೆ ಒಬ್ಬರಿಗಿಂತ ಜಾಸ್ತಿ. ಸೊ ನನ್ನ ಬ್ರದರ್ಸ್ ಅದಕ್ಕೆ ಒಳ್ಳೆ ನಾಲೆಡ್ಜ್ ಇದೆ ಅಂತ ಹೇಳ್ಬೇಕು. ಮೈ ಬ್ರದರ್ಸ್ ಹ್ಯಾವ್ ಗುಡ್ ನಾಲೆಡ್ಜ್. ಮೈ ಬ್ರದರ್ಸ್ ಹ್ಯಾವ್ ಗುಡ್ ನಾಲೆಡ್ಜ್. ಮೈ ಬ್ರದರ್ಸ್ ಅನ್ನೋದು ಒಬ್ಬರಿಗಿಂತ ಜಾಸ್ತಿ, ಹಾಗಾಗಿ ಏನ್ ಬಂತು, ಹ್ಯಾವ್ ಬಂತು. ನೆಕ್ಸ್ಟ್ ನನ್ನ ನೈಬರ್ಸ್. ನೈಬರ್ಸ್ ಅಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥವರಿಗೆ ನೈಬರ್ಸ್ ಅಂತ ಹೇಳ್ತೀವಿ. ಸೊ ನನ್ನ ನೈಬರ್ಸ್ಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳ್ಬೇಕು. ಸೊ ಮೈ ನೈಬರ್ಸ್ ಹ್ಯಾವ್ ಗುಡ್ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಮೈ ನೈಬರ್ಸ್ ಪ್ಲೂರಲ್, ಒಬ್ಬರಿಗಿಂತ ಜಾಸ್ತಿ, ಹಾಗಾಗಿ ಏನ್ ಬಂತು, ಹ್ಯಾವ್ ಬಂತು. ಮೈ ನೈಬರ್ಸ್ ಹ್ಯಾವ್ ಗುಡ್ ಕಾಂಟ್ಯಾಕ್ಟ್ಸ್. ಅವರ ಹತ್ರ ಮೊಬೈಲ್ ಶಾಪ್ಸ್ ಇದೆ ಅಂತ ಹೇಳ್ಬೇಕು. ಅವರು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ದೇ. ಸೊ ದೇ ಅನ್ನೋದು ಒಂದಕ್ಕಿಂತ ಜಾಸ್ತಿ ಆಗಲಿಲ್ಲ, ಹ್ಯಾವ್ ಬರಬೇಕು. ದೇ ಹ್ಯಾವ್ ಮೊಬೈಲ್ ಶಾಪ್ಸ್. ದೇ ಹ್ಯಾವ್ ಮೊಬೈಲ್ ಶಾಪ್ಸ್. ಅವಳ ಬ್ರದರ್ಸ್ ಅಂತ ಹೇಳ್ಬೇಕು, ಅವಳ ಸಹೋದರರು ಅಂತ. ಸೊ ಅವಳ ಬ್ರದರ್ಸ್, ಅವಳು ಅನ್ನೋದಕ್ಕೆ ಹರ್ ಬ್ರದರ್ಸ್ ಅಂತ ಹೇಳ್ತೀವಿ. ಹರ್ ಬ್ರದರ್ಸ್, ಅವಳ ಬ್ರದರ್ಸ್ಗೆ ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬೇಕು. ಹರ್ ಬ್ರದರ್ಸ್ ಅನ್ನೋದು ಪ್ಲೂರಲ್ ಆದ್ರಿಂದ ಇಲ್ಲಿ ಏನ್ ಬರುತ್ತೆ, ಹ್ಯಾವ್. ಹರ್ ಬ್ರದರ್ಸ್ ಹ್ಯಾವ್ ಗುಡ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್. ಹರ್ ಬ್ರದರ್ಸ್ ಹ್ಯಾವ್ ಗುಡ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್. ಸೊ ಈಗ ಇನ್ನು ಕೆಲವು ಸೆಂಟೆನ್ಸಸ್ ನೋಡೋಣ. ಅವ್ರ ಹತ್ರ ವೆಹಿಕಲ್ಸ್ ಇದೆ ಅಂತ ಹೇಳ್ಬೇಕು. ಸೊ ಅವರು ಅನ್ನೋದಕ್ಕೆ ದೇ. ಸೊ ದೇ ಹ್ಯಾವ್ ವೆಹಿಕಲ್ಸ್. ನೋಡಿ, ದೇ ಅನ್ನೋದು ಒಂದಕ್ಕಿಂತ ಜಾಸ್ತಿ ಆಯ್ತು, ಹಂಗಾಗಿ ಏನ್ ಬಂತು, ಹ್ಯಾವ್ ಬಂತು. ದೇ ಹ್ಯಾವ್ ವೆಹಿಕಲ್ಸ್. ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಒಳ್ಳೆ IT ಕಂಪನೀಸ್ ಇದೆ ಅಂತ ಹೇಳ್ಬೇಕು. ಬ್ಯಾಂಗ್ಳೂರ್ ಮತ್ತೆ ಮೈಸೂರು ಅನ್ನೋದು 2 ಸಿಟಿ ಆಯ್ತು, ಒಂದಕ್ಕಿಂತ ಜಾಸ್ತಿ, ಹಾಗಾಗಿ ಏನ್ ಬರಬೇಕು, ಹ್ಯಾವ್ ಬರಬೇಕು. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಗುಡ್ IT ಕಂಪನೀಸ್ ಅಂತ ಹೇಳ್ತೀವಿ. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಗುಡ್ IT ಕಂಪನೀಸ್. ರಘು ಮತ್ತೆ ಪವನ್ ಹತ್ರ ಬೈಕ್ ಇದೆ ಅಂತ ಹೇಳ್ಬೇಕು. ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಹಾಗಾಗಿ ಏನ್ ಬರುತ್ತೆ, ಹ್ಯಾವ್ ಬರುತ್ತೆ. ರಘು ಅಂಡ್ ಪವನ್ ಹ್ಯಾವ್ ಎ ಬೈಕ್. ಸೊ ಇಲ್ಲಿ ಎ ಯಾಕೆ ಬಂತು ಅಂದ್ರೆ ಒಂದು ಬೈಕ್ ಇದೆ ಅಂತ ಹೇಳ್ತಾ ಇದೀವಿ, ಹಾಗಾಗಿ ಏನ್ ಬಂತು, ಎ ಬಂತು. ನೆಕ್ಸ್ಟ್ ರಮ್ಯಾ ಮತ್ತೆ ಸ್ಪರ್ಶ ಹತ್ರ ಥಿಯೇಟರ್ಸ್ ಇದೆ. ರಮ್ಯಾ ಅಂಡ್ ಸ್ಪರ್ಶ ಇಬ್ಬರಾದ್ರು, ಎನಿ ಪ್ಲೂರಲ್, ಹಾಗಾಗಿ ಏನ್ ಬರಬೇಕು, ಹ್ಯಾವ್ ಬರಬೇಕು. ರಮ್ಯಾ ಅಂಡ್ ಸ್ಪರ್ಶ ಹ್ಯಾವ್ ಥಿಯೇಟರ್ಸ್ ಅಂತ ಹೇಳ್ತೀವಿ. ರಮ್ಯಾ ಅಂಡ್ ಸ್ಪರ್ಶ ಹ್ಯಾವ್ ಥಿಯೇಟರ್ಸ್. ಈಗ ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಇಷ್ಟೊತ್ತು ಇದೆ ಅಂತ ಹೇಳಿದ್ವಿ, ಈಗ ಇಲ್ಲ ಅಂತ ಹೇಳಬೇಕು. ಸೊ ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನ ನೋಡೋಣ. ನೆಗೆಟಿವ್ ಸೆಂಟೆನ್ಸಸ್ ಬಂದಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ದೆ, ಡೋಂಟ್ ಹ್ಯಾವ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಬರಿಬೇಕಾದ್ರೆ ಡು ನಾಟ್ ಹ್ಯಾವ್ ಅಂತ ಬರೀಬಹುದು, ಬಟ್ ಮಾತಾಡ್ಬೇಕಾದ್ರೆ ಹೆಚ್ಚು ಬಳಕೆಯಲ್ಲಿರೋದು ಡೋಂಟ್ ಹ್ಯಾವ್. ಸೊ ನನ್ನ ಹತ್ರ ಒಂದು ಬುಕ್ ಇಲ್ಲ ಅಂತ ಹೇಳ್ಬೇಕು. ನಾನು ಅನ್ನೋದಕ್ಕೆ ಐ, ಇಲ್ಲ ಅಂತ ಹೇಳ್ಬೇಕಾದ್ರೆ ಡೋಂಟ್ ಹ್ಯಾವ್ ಅಂತ ಹೇಳ್ತೀವಿ. ಐ ಡೋಂಟ್ ಹ್ಯಾವ್ ಎ ಬುಕ್. ಐ ಡೋಂಟ್ ಹ್ಯಾವ್ ಎ ಬುಕ್ ಅಂದ್ರೆ ನನ್ನ ಹತ್ರ ಒಂದು ಬುಕ್ ಇಲ್ಲ. ನಿನ್ನ ಹತ್ರ ರೆಫ್ರಿಜರೇಟರ್ ಇಲ್ಲ ಅಂತ ಹೇಳ್ಬೇಕು.
ನೀನು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಯು. ಸೊ ಯು ಡೋಂಟ್ ಹ್ಯಾವ್ ಎ ರೆಫ್ರಿಜರೇಟರ್. ಯಾಕೆ ಎ ಬಂತು? ಒಂದು ಅಂತ ಹೇಳಬೇಕು, ಹಂಗಾಗಿ ಎ ಬಂತು. ಯು ಡೋಂಟ್ ಹ್ಯಾವ್ ಎ ರೆಫ್ರಿಜರೇಟರ್. ಅವನ ಹತ್ರ ಒಂದು ಕಂಪ್ಯೂಟರ್ ಇಲ್ಲ ಅಂತ ಹೇಳಬೇಕು. ಅವರು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಇದೆ ದೇ ಡೋಂಟ್ ಹ್ಯಾವ್ ಎ ಕಂಪ್ಯೂಟರ್. ದೇ ಡೋಂಟ್ ಹ್ಯಾವ್ ಎ ಕಂಪ್ಯೂಟರ್. ಒಂದಕ್ಕಿಂತ ಜಾಸ್ತಿ ಆಗಿದ್ರೆ ದೇ ಡೋಂಟ್ ಹ್ಯಾವ್ ಕಂಪ್ಯೂಟರ್ಸ್ ಅಂತ ಇದ್ವಿ. ಸೊ ಇಲ್ಲಿ ದೇ ಡೋಂಟ್ ಹ್ಯಾವ್ ಎ ಕಂಪ್ಯೂಟರ್. ರಘು ಮತ್ತೆ ಪವನ್ ಹತ್ರ ಅವ್ರದ್ದು ಓನ್ ಬಿಲ್ಡಿಂಗ್ ಇಲ್ಲ. ರಘು ಅಂಡ್ ಪವನ್ ಡೋಂಟ್ ಹ್ಯಾವ್ ದೇರ್ ಓನ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ರಘು ಅಂಡ್ ಪವನ್ ಡೋಂಟ್ ಹ್ಯಾವ್ ದೇರ್ ಓನ್ ಬಿಲ್ಡಿಂಗ್. ನನ್ನ ಫ್ರೆಂಡ್ಸ್ಗಳಿಗೆ ಒಂದು ಕೆಲಸ ಇಲ್ಲ ಅಂತ ಹೇಳಬೇಕು. ಮೈ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಆಯ್ತು, ಹಾಗಾಗಿ ಏನ್ ಮಾಡಬೇಕು? ಡೋಂಟ್ ಹ್ಯಾವ್. ಮೈ ಫ್ರೆಂಡ್ಸ್ ಡೋಂಟ್ ಹ್ಯಾವ್ ಎ ಜಾಬ್ ಅಂತ ಹೇಳ್ತೀವಿ. ಮೈ ಫ್ರೆಂಡ್ಸ್ ಡೋಂಟ್ ಹ್ಯಾವ್ ಎ ಜಾಬ್. ಈಗ ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಇನ್ನೂ ಸ್ವಲ್ಪ ನೋಡೋಣ. ವರ್ಕರ್ಸ್ ಡೋಂಟ್ ಹ್ಯಾವ್ ವರ್ಕ್. ವರ್ಕರ್ಸ್ ಗಳಿಗೆ ಕೆಲಸ ಇಲ್ಲ ಅಂತ ಹೇಳಬೇಕು. ವರ್ಕರ್ಸ್ ಪ್ಲೂರಲ್ ಆಯ್ತು, ಹಾಗಾಗಿ ಡೋಂಟ್ ಹ್ಯಾವ್. ವರ್ಕರ್ಸ್ ಡೋಂಟ್ ಹ್ಯಾವ್ ವರ್ಕ್. ಆಫೀಸಸ್ ಅಲ್ಲಿ ಒಳ್ಳೆ ವರ್ಕರ್ಸ್ ಇಲ್ಲ ಅಂತ ಹೇಳಬೇಕು. ಆಫೀಸರ್ಸ್ ಡೋಂಟ್ ಹ್ಯಾವ್ ಗುಡ್ ವರ್ಕರ್ಸ್. ಆಫೀಸರ್ಸ್ ಡೋಂಟ್ ಹ್ಯಾವ್ ಗುಡ್ ವರ್ಕರ್ಸ್. ಬ್ಯಾಂಕ್ಗಳಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಇಲ್ಲ ಅಂತ ಹೇಳಬೇಕು. ಬ್ಯಾಂಕ್ಸ್ ಒಂದಕ್ಕಿಂತ ಜಾಸ್ತಿ, ಹಾಗಾಗಿ ಏನ್ ಬರಬೇಕು? ಡೋಂಟ್ ಹ್ಯಾವ್ ಬರಬೇಕು. ಬ್ಯಾಂಕ್ಸ್ ಡೋಂಟ್ ಹ್ಯಾವ್ ಆನ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಬ್ಯಾಂಕ್ಸ್ ಅಲ್ಲಿ ಇಲ್ಲ ಅಂತ. ನೆಕ್ಸ್ಟ್, ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಒಳ್ಳೆ ರೋಡ್ಸ್ ಇಲ್ಲ ಅಂತ ಹೇಳ್ಬೇಕು. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಊರುಗಳಾಯ್ತು, ಹಾಗಾಗಿ ಏನ್ ಬರಬೇಕು? ಡೋಂಟ್ ಹ್ಯಾವ್ ಬರಬೇಕು. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಡೋಂಟ್ ಹ್ಯಾವ್ ಗುಡ್ ರೋಡ್ಸ್. ವಿಲೇಜ್ಗಳಲ್ಲಿ ಹಳ್ಳಿಗಳಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇಲ್ಲ ಅಂತ ಹೇಳಬೇಕು. ವಿಲೇಜಸ್ ಒಂದಕ್ಕಿಂತ ಜಾಸ್ತಿ, ಸೊ ಪ್ಲೂರಲ್ ಆಯ್ತು. ವಿಲೇಜಸ್ ಡೋಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್. ವಿಲೇಜಸ್ ಡೋಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟೊತ್ತು ನಾವು ಐ ನಾನು, ಯು ಅಂದ್ರೆ ನೀನು, ಎನಿ ಪ್ಲೂರಲ್ ಒಂದಕ್ಕಿಂತ ಜಾಸ್ತಿ ಬಂದಾಗ ನೋಡಿದ್ವಿ. ಈಗ ಅವನು ಅವಳು ಅಥವಾ ರಘು ಒಬ್ಬ ವ್ಯಕ್ತಿ ಇರಬೇಕಾದ್ರೆ ಹೆಂಗೆ ಫಾರ್ಮುಲಾ ಬರುತ್ತೆ ಅಂತ ನೋಡೋಣ. ಈಗ ಅವನು ಅನ್ನಕ್ಕೆ ಇಂಗ್ಲಿಷ್ ಅಲ್ಲಿ ಏನು? ಹಿ. ಅವಳು ಅನ್ನಕ್ಕೆ ಏನು? ಶಿ. ಈಗ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿಯಾನೆ, ಅವನ ಹೆಸರು ರಘು ಅಂತ ಅನ್ಕೊಳ್ಳಿ. ಸೊ ಒಬ್ಬ, ಸೊ ರಘು ಅಂತ ಹೇಳ್ತೀನಿ. ಒಂದು ಊರಿದೆ, ಸೊ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಎಲ್ಲ ಒಂದೊಂದೇ. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ರಘು ಒಬ್ಬ ವ್ಯಕ್ತಿ, ಬ್ಯಾಂಗ್ಳೂರ್ ಒಂದು ಊರು. ಸೊ ಇದೆಲ್ಲದನ್ನು ಸೇರಿ ನಾನು ಎನಿ ಸಿಂಗ್ಯುಲರ್ ಅಂತ ಹೇಳ್ತೀನಿ. ಎನಿ ಸಿಂಗ್ಯುಲರ್ ಅಂತ. ಎನಿ ಸಿಂಗ್ಯುಲರ್ ಅಂದ್ರೆ ಒಂದು. ಎನಿ ಸಿಂಗ್ಯುಲರ್ ಅಂತ ಹೇಳ್ತೀನಿ. ಈಗ ಅವನ ಹತ್ರ ಕಾರಿದೆ ಅಂತ ಹೇಳಬೇಕು. ಸೊ ಅವನ ಹತ್ರ ಕಾರ್ ಇದೆ ಅಂತ ಹೇಳಬೇಕು. ಒಂದು ಕಾರ್ ಇದೆ ಅಂತ ಹೇಳ್ಬೇಕಾದ್ರೆ ನಾನು ಎ ಕಾರ್ ಅಂತ ಹೇಳಿದ್ದೆ. ಸೊ ಈಗ ಅವನ ಹತ್ರ ಕಾರ್ ಇದೆ ಅಂತ ಹೇಳ್ಬೇಕಾದಾಗ ಏನ್ ಬರುತ್ತೆ? ಹ್ಯಾಸ್ ಬರುತ್ತೆ. ಹಿ ಹ್ಯಾಸ್ ಎ ಕಾರ್. ಶಿ ಹ್ಯಾಸ್ ಎ ಕಾರ್. ಅವನ ಹತ್ರ ಕಾರ್ ಇದೆ. ರಘು ಹ್ಯಾಸ್ ಎ ಕಾರ್. ರಘು ಹತ್ರ ಒಂದು ಕಾರ್ ಇದೆ. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ರೋಡ್ಸ್. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ರೋಡ್ಸ್ ಅಂತ ಹೇಳ್ತೀವಿ. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ರೋಡ್ಸ್. ಅಲ್ಲಿ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಅಂತ ಬಂದಿತ್ತು, ಹಾಗಾಗಿ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಗುಡ್ ರೋಡ್ಸ್ ಅಂತ ಇತ್ತು. ಇಲ್ಲಿ ಬ್ಯಾಂಗ್ಳೂರ್ ಒಂದೇ ಊರಾದ್ರಿಂದ ಹ್ಯಾಸ್ ಗುಡ್ ರೋಡ್ಸ್ ಅಂತ ಹೇಳ್ತೀವಿ. ಸೊ ಎನಿ ಸಿಂಗ್ಯುಲರ್ ಬಂದಾಗ ನಾವು ಪಾಸಿಟಿವ್ ಸೆಂಟೆನ್ಸಸ್ ಅಂದ್ರೆ ಇದೆ ಅನ್ಬೇಕಾದ್ರೆ ಹ್ಯಾಸ್ ಬರುತ್ತೆ. ಈಗ ಅವನ ಹತ್ರ ಕಾರ್ ಇಲ್ಲ ಅಂತ ಹೇಳ್ಬೇಕು. ಸೊ ಹಿ ಡಸಂಟ್ ಹ್ಯಾವ್
ಅದನ್ನ ಡಸಂಟ್ ಹ್ಯಾವ್. ಸೊ ಅದನ್ನ ನಾವು ಡಸ್ ನಾಟ್ ಹ್ಯಾವ್ ಅಂತಾನು ಹೇಳ್ತೀವಿ. ಆದರೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಸಂಟ್ ಹ್ಯಾವ್ ಅನ್ನ ಪ್ರಾಕ್ಟೀಸ್ ಮಾಡಿ. ಡಸ್ ನಾಟ್ ಹ್ಯಾವ್ ಅಂತ ಹೇಳ್ತೀವಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಸಂಟ್ ಹ್ಯಾವ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ಎನಿ ಸಿಂಗ್ಯುಲರ್ ಬಂದಾಗ ಐ, ಹಿ, ಶಿ, ರಘು, ಬ್ಯಾಂಗ್ಳೂರ್. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ರಘು ಒಬ್ಬ ವ್ಯಕ್ತಿ, ಬ್ಯಾಂಗ್ಳೂರ್ ಒಂದು ಊರು. ಸೊ ಈ ರೀತಿ ಬಂದಾಗ ಸೊ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಸ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಸಂಟ್ ಹ್ಯಾವ್ ಬರುತ್ತೆ. ಈ ಫಾರ್ಮುಲಾ ನೋಡಿ. ಎನಿ ಸಿಂಗ್ಯುಲರ್ ಬಂದಾಗ, ಎನಿ ಸಿಂಗ್ಯುಲರ್ ಅಂದ್ರೆ ಹಿ ಅವನು, ಶಿ ಅವಳು, ರಘು ಒಬ್ಬ ವ್ಯಕ್ತಿ, ರಮ್ಯಾ ಒಬ್ಬಳು, ಮೈ ಫ್ರೆಂಡ್ ಒಬ್ಬ. ಮೈ ಫ್ರೆಂಡ್ಸ್ ಅಂದಿದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ಮೈ ಫ್ರೆಂಡ್ಸ್ ಅಂದಿದ್ರೆ ಒಬ್ಬರಿಗಿಂತ ಜಾಸ್ತಿ ಆಗೋದು. ಹಿಸ್ ಫಾದರ್ ಅವನ ತಂದೆ, ಹರ್ ಮದರ್ ಅವಳ ತಾಯಿ, ಅವರ್ ಸಿಸ್ಟರ್ ನಮ್ಮ ಸಹೋದರಿ. ಅವರ್ ಅನ್ನೋದು ಪ್ಲೂರಲ್ ಆಗಿರ್ಬೋದು, ಬಟ್ ಈ ಸಿಸ್ಟರ್, ಅವರ್ ಸಿಸ್ಟರ್ ನಮ್ಮ ಸಹೋದರಿ. ಬ್ಯಾಂಗ್ಳೂರ್ ಒಂದು ಊರು. ಸೊ ಹಿ ಹ್ಯಾಸ್ ಎ ಬುಕ್ ಅಂದ್ರೆ ಅವನ ಹತ್ರ ಒಂದು ಬುಕ್ ಇದೆ. ಅವನ ಹತ್ರ ಒಂದಕ್ಕಿಂತ ಜಾಸ್ತಿ ಬುಕ್ಸ್ ಇದ್ರೆ ಹಿ ಹ್ಯಾಸ್ ಬುಕ್ಸ್. ಶಿ ಹ್ಯಾಸ್ ಎ ಪೆನ್ಸಿಲ್ ಅಂದ್ರೆ ಒಂದು ಪೆನ್ಸಿಲ್ ಇದೆ. ರಘು ಹ್ಯಾಸ್ ಪೆನ್ಸಿಲ್ಸ್, ರಘು ಹತ್ರ ಒಂದಕ್ಕಿಂತ ಜಾಸ್ತಿ ಪೆನ್ಸಿಲ್ಸ್ ಇದೆ. ಬ್ಯಾಂಗ್ಳೂರ್ ಹ್ಯಾಸ್ ಎ ಗುಡ್ ರೋಡ್. ಬ್ಯಾಂಗ್ಳೂರಲ್ಲಿ ಒಂದೇ ಒಂದು ಒಳ್ಳೆ ರೋಡ್ ಇದ್ರೆ ಬ್ಯಾಂಗ್ಳೂರ್ ಹ್ಯಾಸ್ ಎ ಗುಡ್ ರೋಡ್ ಅಂತ ಹೇಳ್ತೀವಿ. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ರೋಡ್ಸ್ ಅಂದ್ರೆ ತುಂಬಾ ಬೇಕಾದಷ್ಟು ಒಳ್ಳೆ ರೋಡ್ಗಳಿದೆ ಅಂತ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ರೋಡ್ಸ್. ಈಗ ಅವನ ಹತ್ರ ಒಂದು ಬುಕ್ ಇಲ್ಲ ಅಂತ ಹೇಳ್ಬೇಕು. ಹಿ ಡಸಂಟ್ ಹ್ಯಾವ್ ಎ ಬುಕ್ ಅಂದ್ರೆ ಅವನ ಹತ್ರ ಒಂದು ಬುಕ್ ಇಲ್ಲ. ಹಿ ಡಸಂಟ್ ಹ್ಯಾವ್ ಬುಕ್ಸ್. Raghu doesn't have a pencil. Ramya doesn't have pencils. Bangalore doesn't have a good road. Mysore doesn't have good roads. ಅಂತ ಹೇಳ್ತೀವಿ. ಈಗ ಕೆಲವು ಪಾಸಿಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಈಗ ಅವನ ಹತ್ರ ಒಂದು ಬುಕ್ ಇದೆ ಅಂತ ಹೇಳಬೇಕು. ಅವನು ಅನ್ನೋದಕ್ಕೆ ಹಿ. ಹಿ ಅನ್ನೋದು ಸಿಂಗ್ಯುಲರ್ ಆದ್ರಿಂದ ಹ್ಯಾಸ್ ಬರಬೇಕು. ಹಿ ಹ್ಯಾಸ್ ಎ ಬುಕ್ ಅಂತ ಹೇಳ್ತೀವಿ. ರಘು ಹತ್ರ ಒಂದು ಪ್ಯಾನ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ. ರಘು ಹ್ಯಾಸ್ ಎ ಪ್ಯಾನ್ ಕಾರ್ಡ್ ಅಂತ ಹೇಳ್ತೀವಿ. ರಮ್ಯಾ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದೆ. ರಮ್ಯಾ ಸಿಂಗ್ಯುಲರ್, ಹಾಗಾಗಿ ಏನ್ ಬರಬೇಕು? ಹ್ಯಾಸ್ ಬರಬೇಕು. ರಮ್ಯಾ ಹ್ಯಾಸ್ ಎ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಮೈ ಸಿಸ್ಟರ್ ಒಂದು ಸಿಂಗ್ಯುಲರ್, ಒಬ್ರು. ಸೊ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಮೈ ಸಿಸ್ಟರ್ಸ್ ಅಂತ ನೋಡಿದ್ವಿ. ಈಗ ಇರೋದ್ರಿಂದ ಹ್ಯಾಸ್ ಬರಬೇಕು. ನನ್ನ ಸಿಸ್ಟರ್ ಹತ್ರ ಒಂದು ಲ್ಯಾಪ್ಟಾಪ್ ಇದೆ. ಮೈ ಸಿಸ್ಟರ್ ಹ್ಯಾಸ್ ಎ ಲ್ಯಾಪ್ಟಾಪ್. ಅವಳ ಹತ್ರ ಒಂದು ಪೆನ್ ಇದೆ. ಅವಳು ಅನ್ನೋದಕ್ಕೆ ಶಿ. ಸೊ ಶಿ ಹ್ಯಾಸ್ ಎ ಪೆನ್. ಶಿ ಹ್ಯಾಸ್ ಎ ಪೆನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವಳ ಹತ್ರ ಜ್ಯುವೆಲ್ಸ್ ಇದೆ ಅಂತ ಹೇಳ್ಬೇಕು. ಅವಳು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನು? ಶಿ. ಸೊ ಸಿಂಗ್ಯುಲರ್ ಆದ್ರಿಂದ ಹ್ಯಾಸ್ ಬರಬೇಕು. ಶಿ ಹ್ಯಾಸ್ ಜ್ಯುವೆಲ್ಸ್ ಅಂತ ಹೇಳ್ತೀವಿ. ಇನ್ಫೋಸಿಸ್ ಒಂದು ಕಂಪನಿ, ಆದ್ರಿಂದ ಹ್ಯಾಸ್ ಬರಬೇಕು. ಇನ್ಫೋಸಿಸ್ ಅಲ್ಲಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಅಂತ ಹೇಳ್ಬೇಕು. ಇನ್ಫೋಸಿಸ್ ಹ್ಯಾಸ್ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಬ್ಯಾಂಗ್ಳೂರಲ್ಲಿ ಒಳ್ಳೆ ರೋಡ್ಸ್ ಇದೆ ಅಂತ ಹೇಳ್ಬೇಕು. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ರೋಡ್ಸ್. ಕದಂಬ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಹಾಲ್ ಇದೆ ಅಂತ ಹೇಳ್ಬೇಕು. ಕದಂಬ ಹೋಟೆಲ್ ಸಿಂಗ್ಯುಲರ್. ಕದಂಬ ಹೋಟೆಲ್ ಹ್ಯಾಸ್ ಎ ಬಿಗ್ ಹಾಲ್ ಅಂತ ಹೇಳ್ತೀವಿ. ಬಾಕ್ಸ್ ಅಲ್ಲಿ ಒಂದು ಪೆನ್ ಇದೆ. ಬಾಕ್ಸ್ ಸಿಂಗ್ಯುಲರ್, ಹಾಗಾಗಿ ಏನ್ ಬರಬೇಕು? ಹ್ಯಾಸ್ ಬರಬೇಕು. ಬಾಕ್ಸ್ ಹ್ಯಾಸ್ ಎ ಪೆನ್ ಅಂತ ಹೇಳ್ತೀವಿ. ಈಗ ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನ ನೋಡೋಣ. ನೆಗೆಟಿವ್ ಸೆಂಟೆನ್ಸಸ್ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಸೊ ಅವನ ಹತ್ರ ಒಂದು ಬುಕ್ ಇಲ್ಲ ಅಂತ ಹೇಳ್ಬೇಕು. ಹಿ ಡಸಂಟ್ ಹ್ಯಾವ್ ಎ ಬುಕ್. ಹಿ ಸಿಂಗ್ಯುಲರ್, ಹಾಗಾಗಿ ಏನ್ ಬಂತು? ಡಸಂಟ್ ಹ್ಯಾವ್ ಬಂತು. ನೆಕ್ಸ್ಟ್ ಶಿ. ಅವಳ ಹತ್ರ ಒಂದು ರೆಫ್ರಿಜರೇಟರ್ ಇಲ್ಲ ಅಂತ ಹೇಳ್ಬೇಕು. ಶಿ ಡಸಂಟ್ ಹ್ಯಾವ್ ಎ ರೆಫ್ರಿಜರೇಟರ್. ಯಾಕೆ ಡಸಂಟ್ ಹ್ಯಾವ್ ಬಂತು? ಇಲ್ಲಿ ಶಿ ಸಿಂಗ್ಯುಲರ್ ಇದೆ, ಹಾಗಾಗಿ ಡಸಂಟ್ ಹ್ಯಾವ್ ಬಂತು. ನನ್ನ ಮನೆಗೆ ಗಾರ್ಡನ್ ಇಲ್ಲ ಅಂತ ಹೇಳ್ಬೇಕು. ಮೈ ಹೌಸ್ ಸಿಂಗ್ಯುಲರ್. ಮೈ ಹೌಸ್ ಡಸಂಟ್ ಹ್ಯಾವ್ ಎ
garden. My house doesn't have a garden. ನನ್ನ ಫ್ರೆಂಡಿಗೆ ಒಂದು ಕೆಲಸ ಇಲ್ಲ. My friend doesn't have a job. My friend doesn't have a job. ನನ್ನ ಆಫೀಸಲ್ಲಿ PF ಫೆಸಿಲಿಟಿ ಇಲ್ಲ ಅಂತ ಹೇಳಬೇಕು. My office doesn't have PF ಫೆಸಿಲಿಟಿ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಬಸ್ ಸ್ಟ್ಯಾಂಡ್ ಅಲ್ಲಿ ಒಳ್ಳೆ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಸಿಂಗ್ಯುಲರ್. ಸೊ ಬಸ್ ಸ್ಟ್ಯಾಂಡ್ ಡಸಂಟ್ ಹ್ಯಾವ್ ಗುಡ್ ಫೆಸಿಲಿಟೀಸ್. ಇಂಡಿಯನ್ ಬ್ಯಾಂಕ್ ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಇಲ್ಲ. ಇಂಡಿಯನ್ ಬ್ಯಾಂಕ್ ಡಸಂಟ್ ಹ್ಯಾವ್ ಅನ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ಸೊ ನನ್ನ ಬ್ರದರ್ ಹತ್ರ ಪಾಸ್ಪೋರ್ಟ್ ಇಲ್ಲ. ನನ್ನ ಬ್ರದರ್, ಮೈ ಬ್ರದರ್ ಸಿಂಗ್ಯುಲರ್ ಆಯ್ತು. So my brother doesn't have a passport. My brother doesn't have a passport. ಬ್ಯಾಂಗ್ಳೂರಲ್ಲಿ ಒಳ್ಳೆ ರೋಡ್ಸ್ ಇಲ್ಲ. ಬ್ಯಾಂಗ್ಳೂರ್ ಒಂದು ಊರು, ಹಾಗಾಗಿ ಡಸಂಟ್ ಹ್ಯಾವ್. ಬ್ಯಾಂಗ್ಳೂರ್ ಡಸಂಟ್ ಹ್ಯಾವ್ ಗುಡ್ ರೋಡ್ಸ್. ನನ್ನ ಫಾದರ್ ಹತ್ರ ಪಾಸ್ಬುಕ್ ಇಲ್ಲ ಅಂತ ಹೇಳಬೇಕು. ಸೊ ನನ್ನ ಫಾದರ್, ಮೈ ಫಾದರ್ ಸಿಂಗ್ಯುಲರ್. ಮೈ ಫಾದರ್ ಡಸಂಟ್ ಹ್ಯಾವ್ ಎ ಪಾಸ್ಬುಕ್. ಮೈ ಫಾದರ್ ಡಸಂಟ್ ಹ್ಯಾವ್ ಎ ಪಾಸ್ಬುಕ್. ಇಲ್ಲಿಗೆ ಹ್ಯಾಸ್ ಮತ್ತು ಹ್ಯಾವ್ ಯೂಸೇಜ್ ಮುಗಿತು. ಸೊ ಇಷ್ಟನ್ನು ನೆನ್ಪಿಡ್ಕೊಬೇಕು ನೀವು. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ, ವಿ, ರಘು ಅಂಡ್ ಪವನ್, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ. ಪಾಸಿಟಿವ್ ಸೆಂಟೆನ್ಸಸ್ ಅಂದ್ರೆ ಇದೆ ಅಂತ ಹೇಳ್ತೀವಿ, ನೆಗೆಟಿವ್ ಸೆಂಟೆನ್ಸಸ್ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ. ಎನಿ ಸಿಂಗ್ಯುಲರ್ ಬಂದಾಗ, ಎನಿ ಸಿಂಗ್ಯುಲರ್ ಅಂದ್ರೆ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ರಘು, ಬ್ಯಾಂಗ್ಳೂರ್, ಮೈಸೂರ್ ಈ ರೀತಿ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಸ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಸಂಟ್ ಹ್ಯಾವ್ ಬರುತ್ತೆ. ಸೊ ಈ ಫಾರ್ಮುಲಾನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇವತ್ತು ಎರಡನೇ ದಿನದ ಚಾಪ್ಟರ್ ಹ್ಯಾಸ್ ಮತ್ತೆ ಹ್ಯಾವ್ ಅಲ್ಲಿ ಕ್ವಶನ್ ಮೇಕಿಂಗ್ ಅನ್ನು ನೋಡೋಣ. ನಿನ್ನೆ ಚಾಪ್ಟರ್ ಅಲ್ಲಿ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ದೇ ಆಗಿರ್ಬೋದು, ವಿ ಆಗಿರ್ಬೋದು, ರಘು ಅಂಡ್ ಪವನ್ ಆಗಿರ್ಬೋದು, ಬ್ಯಾಂಗ್ಳೂರ್ ಅಂಡ್ ಮೈಸೂರು ಆಗಿರ್ಬೋದು, ಆದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾವ್ ಬರುತ್ತೆ ಅಂತ ಹೇಳಿದ್ದೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ ಅಂತ ಹೇಳಿದ್ದೆ. ಎನಿ ಸಿಂಗ್ಯುಲರ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಏನ್ ಬರುತ್ತೆ, ಹ್ಯಾಸ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಸಂಟ್ ಹ್ಯಾವ್ ಬರುತ್ತೆ. ನಿನ್ನೆ ಇದೆ ಇಲ್ಲ ಅಂತ ನೋಡ್ತಾ ಇದ್ವಿ. ಸೊ ಇವತ್ತಿನ ಪಾಠದಲ್ಲಿ ಇವಾಗ ನಾನು ಯಾರಿಗೂ ಕೇಳಬೇಕು, ನಿನ್ನ ಹತ್ರ ಕಾರ್ ಇದೆಯಾ ಅಂತ. ಸೊ ಅವ್ರ ಹತ್ರ ಇದ್ರೆ ಅವ್ರು ಇದೆ ಅಂತ ಹೇಳ್ತಾರೆ, ಇಲ್ಲ